ನಿಧಿಗಾಗಿ ಗ್ರಾಮಕ್ಕೆ ಬಂದಿದ್ದ ಕಳ್ಳರನ್ನು ಗ್ರಾಮಸ್ಥರು ಸಿನಿಮೀಯ ರೀತಿ ಬೆನ್ನಟ್ಟಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ತಾಲೂಕಿನ ಕಾಡಜ್ಜಿ ಗ್ರಾಮದಲ್ಲಿ ನಡೆದಿದೆ. ಕಾಡಜ್ಜಿ ಗ್ರಾಮದ ಚೌಡೇಶ್ವರಿ ದೇವಸ್ಥಾನದ ಬಳಿ ನಿಧಿ ಇದೆ ಎಂಬ ಮಾಹಿತಿ ಪಡೆದ ಲಿಂಗದಹಳ್ಳಿ ಬಸವರಾಜು ಸೇರಿ 5 ನಿಧಿ ಕಳ್ಳರ ಗುಂಪು ಏಪ್ರಿಲ್ 22 ರಾತ್ರಿ 12:30ಕ್ಕೆ ಗ್ರಾಮದ ಕೆರೆ ಏರಿ ಮೇಲಿರುವ ಚೌಡಮ್ಮ ದೇವಸ್ಥಾನದ ಮುಂದೆ ಜೆಸಿಬಿ ಬಳಸಿ ಗುಂಡಿ ತೆಗೆದು ದುಷ್ಟಶಕ್ತಿಗಳ ಪೂಜೆ, ಹೋಮ, ಹವನ ಮಾಡಿ ದೇವಸ್ಥಾನ ಗರ್ಭಗುಡಿಯಲ್ಲಿ ನಿಧಿ ತೆಗೆಯಲು ಪ್ರಯತ್ನಿಸಿದೆ. ಮತ್ತೆ ಏಪ್ರಿಲ್ 29ರಂದು ರಾತ್ರಿ 11:30 ಸುಮಾರಿನಲ್ಲಿ 100 ವರ್ಷಗಳ ಹಳೆಯದಾದ ಪೇಟೆ ದುರ್ಗಮ್ಮ ದೇವಸ್ಥಾನದ ಬಳಿ ನಿಧಿ ತೆಗೆಯಲು ಕಳ್ಳರ ಗುಂಪು ಬಂದಿದೆ. ರಾತ್ರಿ ಕಳ್ಳರ ಗುಂಪು ದೇವಸ್ಥಾನದ ಗರ್ಭಗುಡಿಯಲ್ಲಿ ಗುಂಡಿ ತೆಗೆದು ದುಷ್ಟಶಕ್ತಿಗಳ ಪೂಜೆ, ಹೋಮ, ಹವನ ಮಾಡಿ ನಿಧಿ ತೆಗೆಯಲು ಪ್ರಯತ್ನಿಸುತ್ತಿದ್ದಾಗ ಗ್ರಾಮಸ್ಥರು ಏಕಾಏಕಿ ದಾಳಿ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಕಳ್ಳರು ತಪ್ಪಿಸಿಕೊಳ್ಳಲು ಮುಂದಾದಾಗ ಗ್ರಾಮಸ್ಥರು ಬೆನ್ನಟ್ಟಿ ಒಬ್ಬ ಸ್ವಾಮೀಜಿ ಮತ್ತು ಕಾರಿನ ಚಾಲಕನನ್ನು ಹಿಡಿದಿದ್ದಾರೆ. ಬಳಿಕ ವಿಚಾರಿಸಿದಾಗ ಲಿಂಗದಹಳ್ಳಿ ಬಸವರಾಜು ಎನ್ನುವರು ನಿಧಿ ತೆಗೆಯಲು ಕರೆಸಿದ್ದಾರೆ. ನೀವು ಬಂದಿದ್ದನ್ನು ನೋಡಿ ಉಳಿದವರು ಓಡಿ ಹೋದರು ಎಂದು ತಿಳಿಸಿದ್ದಾರೆ. ಕೂಡಲೇ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಗ್ರಾಮಸ್ಥರು ಮಾಹಿತಿ ನೀಡಿದ್ದಾರೆ. ನಂತರ ಬಂದು ಪೊಲೀಸರಿಗೆ ನಿಧಿಗಾಗಿ ಗ್ರಾಮಕ್ಕೆ ಬಂದಿದ್ದ ಕಳ್ಳರನ್ನು ಒಪ್ಪಿಸಿದ್ದಾರೆ. ಈ ಕುರಿತು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಗುರುವಾರ ಪ್ರಕರಣ ದಾಖಲಾಗಿದೆ.